ಬಡವರ ಸಂಜೀವಿನಿ ಹುಬ್ಬಳ್ಳಿಯ ಕಿಮ್ಸ್ ದುಬಾರಿ ಆಗ್ತಾ ಇದೆ. ಅಡ್ಮಿಷನ್ ಚಾರ್ಜ್ನಿಂದ ಹಿಡಿದು ಎಲ್ಲಾ ತಪಾಸಣೆಗಳ ಬೆಲೆಗಳು ಏಕಾಏಕಿ ಏರಿಕೆ ಆಗ್ಬಿಟ್ಟಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಬರುವಂತ ಜನರಿಗೆ ಗಾಯದ ಮೇಲೆ ಬರೆ ಎಳೆದಿದೆ ಕಿಮ್ಸ್. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಬರೋ ಮುನ್ನ ಈ ಸ್ಟೋರಿ ನೋಡುವುದು ಒಳ್ಳೆಯದು. ಬಡವರ ಸಂಜೀವಿನಿ ಕಿಮ್ಸ್ನಲ್ಲಿ ದರ ಏರಿಕೆ ಬರೆ ಎಳೆದಿದೆ ಸಿಬ್ಬಂದಿ. 8 ವರ್ಷಗಳ ಬಳಿಕ ಎಲ್ಲ ಆರೋಗ್ಯ ಸೇವೆಗಳ ಶುಲ್ಕಗಳು ದುಪ್ಪಟ್ಟಾಗಿವೆ. ಹೊರ ರೋಗಿಗಳು ಒಳರೋಗಿಗಳ ನೋಂದಣಿ ದರ ಹೆಚ್ಚಳವಾಗಿದೆ. ದರ ಬದಲಾವಣೆ ಬೋರ್ಡ್ ನೋಡಿ ರೋಗಿಗಳು ಆಸ್ಪತ್ರೆ ಬಾಗಿಲಲ್ಲೇ ಸುಸ್ತಾಗ್ತಿದ್ದಾರೆ. ಹೊರ ರೋಗಿಗಳ ನೋಂದಣಿ ವಿಭಾಗದ ಶುಲ್ಕ 10ರಿಂದ 20ಕ್ಕೆ ಏರಿಕೆಯಾಗಿದೆ. ಒಳರೋಗಿಗಳ ನೋಂದಣಿ ವಿಭಾಗದ ಶುಲ್ಕ 30ರಿಂದ 50 ರೂಪಾಯಿಗೆ ಹೆಚ್ಚಳವಾಗಿದೆ. ಜನನ ಮರಣ ಪ್ರಮಾಣ ಪತ್ರಕ್ಕೂ ದರ ಏರಿಕೆ ಬಿಸಿ ತಟ್ಟಿದೆ. 5 ರೂಪಾಯಿ ಇದ್ದ ದರ 50 ರೂಪಾಯಿಗೆ ಏರಿದೆ. ಜೊತೆಗೆ ಎಕ್ಸ್ರೇ ಸ್ಕ್ಯಾನಿಂಗ್ ದರವೂ ಹೆಚ್ಚಳವಾಗಿದೆ. ಓವರಾಲ್ 5 to 10%. ತಮ್ಗೆ ಗೊತ್ತಿದೆ ಇನ್ಫ್ಲೇಷನ್ ಇರ್ಬೋದು ಮತ್ತು ಡಿಮಾಂಡಿಂಗ್ ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗ್ತವೆ, ಹೈ ಎಂಡ್ ಕ್ಯಾನ್ಸರ್ ಸರ್ಜರಿ ಇವೆಲ್ಲ ಅನುಗುಣವಾಗಿ ಮತ್ತು ಈ ಕೆಲವೊಂದು ಟ್ರೀಟ್ಮೆಂಟ್ ಹೈ ಎಂಡ್ ಕ್ವಾಲಿಟಿ ಕೇರ್ ಕೊಡ್ಬೇಕಾದ್ರೆ ಕೆಲವೊಂದು ವಸ್ತುಗಳನ್ನು ಮೆಟೀರಿಯಲ್ಸನ್ನು ನಾವು ಪ್ರೊಕ್ಯೂರ್ ಮಾಡಬೇಕಾಗ್ತದೆ. ಸೊ ಅದೆಲ್ಲ ಹೊರೆಯನ್ನು ಒಂದು ಆಂತರಿಕ ಸಂಪನ್ಮೂಲ ಕ್ರೋಢೀಕರಣ ಸಲುವಾಗಿ ಇದೊಂದು ಅನಿವಾರ್ಯವಾಗಿದೆ. ಮತ್ತು ಉಳಿದಂತೆ BPL ಇದ್ದವರಿಗೆ SC/ST ಇದ್ದವರಿಗೆ ಅವೆಲ್ಲ ಫ್ರೀ ಸರ್ವಿಸು ಅವು ಕಂಟಿನ್ಯೂ ಆಗ್ತವೆ. ಮತ್ತು ಇದನ್ನು ಕೆಲವರಿಗೆ ಕೊಡಲಿಕ್ಕಾಗಲಿಲ್ಲ ಅಂದರೆ ಒಂದು ಸ್ಪೆಷಲ್ ಕೌಂಟರ್ ಮಾಡಿ ಅವ್ರಿಗೆ ನಾವು ಟ್ರೀಟ್ಮೆಂಟ್ದಲ್ಲಿ ಯಾವುದೂ ನಾವು ಡಿನೈ ಮಾಡಲ್ಲ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಕಿಮ್ಸ್ಗೆ ರೋಗಿಗಳು ಬರ್ತಾರೆ. ದರ ಏರಿಕೆಯಿಂದ ರೋಗಿಗಳಿಗೆ ಹೊರೆಯಾಗ್ತಿದ್ದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ ಕಿಮ್ಸ್ ಎಂದು ಶಾಪ ಹಾಕ್ತಿದ್ದಾರೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.